ಆಂಬ್ಯುಲೆನ್ಸ್ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾನು ತೋರಿಸ್ತೀನಿ. ಏನ್ KA51G0383 ವೆಹಿಕಲ್ ಬರುತ್ತೆ ಎಮರ್ಜೆನ್ಸಿಗೆ ನಿಮಗೆ ಅಂತ ಕಾಲ್ ಸೆಂಟರ್ ಇಂದ ಉತ್ತರ ಬರುತ್ತೆ. ಬಟ್ ಈ ಗಾಡಿ ಪಂಚರ್ ಆಗಿದೆ, 4 ಟೈರ್ ಇಲ್ಲ, ಪಂಚರ್ ಆಗಿದೆ. ಇವಾಗ ಪಂಚರ್ ಹಾಕಕ್ಕೆ ಯೋಗ್ಯತೆ ಇಲ್ಲ. ಒಂದು ಪಂಚರ್ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾವ ಸರ್ಕಾರ ಸ್ವಾಮಿ ನಿಮ್ದು? ಪಂಚರ್ ಹಾಕಕ್ಕೆ ಯೋಗ್ಯತೆ ಇಲ್ವಾ ನಿಮ್ಗೆ? ಸರಿ, 4 ಕಿಲೋಮೀಟರ್ ಇದೆ ಮ್ಯಾಮ್. ನೀವು ರಾಮನಗರದಿಂದ ಬಂದಾಗ ಡೆತ್ ಆದ್ರೆ ಏನ್ ಮಾಡೋದು ಮ್ಯಾಮ್? ಬ್ಲೀಡ್ ಆಗ್ತಿದೆ, ಅಷ್ಟೊಂದು ಬ್ಲೀಡ್ ಆಗ್ತಾ ಇದೆ. ಗಾಡಿ ಇರ್ಬೇಕಲ್ಲ ಮ್ಯಾಮ್. ನೀವು ಗಾಡಿ ಇಲ್ಲ ಅಂತ ಬೇಜವಾಬ್ದಾರಿ ತರದಿಂದ ಮಾತಾಡಿದ್ರೆ ಗಾಡಿ ಇರ್ಬೇಕಲ್ವಾ? ಇನ್ನೆಷ್ಟು ಪ್ರಾಣ ಹೋಗ್ಬೇಕಿಲ್ಲಿ? ಎಷ್ಟು ಜೀವ ಹೋಗ್ಬೇಕು? DCM ಜಿಲ್ಲೆಯಲ್ಲಿ 108 ಆಂಬ್ಯುಲೆನ್ಸ್ ದಂಧೆ. ವಿಜಯ ಟೈಮ್ಸ್ನಿಂದ ಕರಾಳ ಸತ್ಯ ಬಯಲು. ಹೌದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ತವರು ಜಿಲ್ಲೆ ರಾಮನಗರದಲ್ಲಿ ನಡೆಯುತ್ತಿದೆ 108 ಆಂಬ್ಯುಲೆನ್ಸ್ನ ವಿಚಿತ್ರ ದಂಧೆ. ಟೆಂಡರ್ ಮುಗಿದ್ರೂ ರಾಜ್ಯದ 108 ಆಂಬ್ಯುಲೆನ್ಸ್ ಸೇವೆಯ ನಿರ್ವಹಣೆ ಮಾಡುತ್ತಿರುವ ಜೀವಿಕೆ ಸಂಸ್ಥೆ ಸರ್ಕಾರಕ್ಕೆ ಭರ್ಜರಿ ಮೋಸ ಮಾಡ್ತಿದೆ. ಅದು ಹೇಗೆ ಅನ್ನೋದನ್ನು ವಿಜಯ ಟೈಮ್ಸ್ ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಸಾಕ್ಷಿ ಸಮೇತವಾಗಿ ಪತ್ತೆ ಹಚ್ಚಿದೆ. ರಾಮನಗರ ಜಿಲ್ಲೆ ಅಂದರೆ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನಲ್ಲಿ 108 ಆಂಬ್ಯುಲೆನ್ಸ್ ಕೆಟ್ಟು ನಿಂತು 2 ವರ್ಷಗಳೇ ಕಳೆದಿವೆ. ಆದರೆ ಆರೋಗ್ಯ ಸೇವೆ ಸಾರ್ವಜನಿಕರ ಆ್ಯಪ್ನಲ್ಲಿ ಮಾತ್ರ ಆಂಬ್ಯುಲೆನ್ಸ್ ಸೇವೆಗೆ ಲಭ್ಯ ಅಂತ ತೋರಿಸುತ್ತೆ. 108ಗೆ ಕರೆ ಮಾಡಿದ್ರೆ ಆಂಬ್ಯುಲೆನ್ಸ್ ರಿಪೇರಿ ಅಂತಾರೆ. 108 ಸಿಬ್ಬಂದಿಯ ಮೋಸದಾಟವನ್ನು ಬಯಲಿಗೆಳೆಯಲು ವಿಜಯ ಟೈಮ್ಸ್ ತಂಡ ರಿಯಾಲಿಟಿ ಚೆಕ್ಗಾಗಿ 108ಗೆ ಕರೆ ಮಾಡಿತು. ಆಗ 108 ಸಿಬ್ಬಂದಿ ನಮಗೆ ನಿನ್ನೆ ತಾನೇ ಆಂಬ್ಯುಲೆನ್ಸ್ ಕೆಟ್ಟು ಹೋಗಿದೆ ಅಂತ ಹಸಿ ಸುಳ್ಳು ಹೇಳಿದ್ರು. ಮೇಡಮ್ ಯಾಕಿಲ್ಲ ಮೇಡಮ್? ಆರೋಹಳ್ಳಿ ಗಾಡಿ ಇದೆಯಲ್ಲ ಮೇಡಮ್. ಗಾಡಿ ಇವತ್ತಿಲ್ಲ ಸರ್, ಅದು ರಿಪೇರಿಗೆ ಹೋಗಿದೆ. ಇವತ್ತೇ ರಿಪೇರಿಗೆ ಹೋಗಿದೆ ಮೇಡಮ್. ಇವತ್ತು ರಿಪೇರಿಗೆ ಹೋಗಿದೆ ಸರ್. ಮೇಡಮ್ ನಮ್ಗೆ ಹತ್ರ ಇರೋದು ಕಳ್ಸ್ಕೊಡ್ಬೇಕಲ್ಲ ಮೇಡಮ್, ಎಮರ್ಜೆನ್ಸಿ ಇದ್ದಾಗ. ಇವಾಗ ಆಕ್ಸಿಡೆಂಟ್ ಆಗಿದೆ, ಫುಲ್ ಬ್ಲೀಡಿಂಗ್ ಆಗ್ತಾ ಇದೆ. ಹತ್ರ ಇದ್ದ ಗಾಡಿ ಕಳ್ಸ್ಕೊಡ್ಬೋದು, ಇಲ್ಲ ಅಂತಾನೆ ಇಲ್ಲಿಂದ ಕಳ್ಸ್ಕೊಡಕ್ಕಾಗುತ್ತೆ ಸರ್. ಇವತ್ತೊಂದ್ ದಿವಸ ಇಲ್ವಾ? ಎಷ್ಟು ದಿವಸ ಇಲ್ಲ ಮೇಡಮ್ ಗಾಡಿ? ಒಂದ್ ದಿವಸ ಇಲ್ಲ ಅಷ್ಟೇ ಅದು. ಹೌದಾ ಮೇಡಮ್? ಬೇರೆ ಎಲ್ಲಿಂದ ಕಳ್ಸ್ಕೊಡ್ತೀರಾ ಮೇಡಮ್? ರಾಮನಗರ ಬಿಡದಿ ಆಂಬ್ಯುಲೆನ್ಸ್ ಸರ್ವಿಸ್ ಕೊಡ್ತಾ ಇದೆ ಅಂತೇಳಿ ಇಲ್ಲಿ ಆನ್ ರೋಡ್ ಆಪಲ್ ತೋರಿಸ್ತಾ ಇದೆ. ಆನ್ ರೋಡ್ ಅಲ್ಲಿ ಇದೇ ವೆಹಿಕಲ್ ಕೆಲಸ ಮಾಡ್ತಾ ಇದೆ, ಸರ್ವಿಸ್ ಕೊಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಆದ್ರೆ ಇದು ಒಂದ್ ಸೈಡ್ ಅಲ್ಲಿ ಗುಜರಿಯಾಗಿ ನಿಂತಿದೆ. ನಾವು ಎಮರ್ಜೆನ್ಸಿ ಇದೆ, ಆಂಬ್ಯುಲೆನ್ಸ್ ಬೇಕೇ ಬೇಕು, ಕಳುಹಿಸಿ ಕೊಡಿ ಅಂತ ಕೇಳಿದಾಗ ಇಲ್ಲದ ಆಂಬ್ಯುಲೆನ್ಸ್ ಎಲ್ಲಿಂದ ಕಳಿಸ್ಲಿ ಅಂತ ದರ್ಪದ ಮಾತಾಡ್ತಾರೆ. ನಿಮಗೆ ಎಮರ್ಜೆನ್ಸಿ ಇದ್ರೆ ಕನಕಪುರದಿಂದ ಆಂಬ್ಯುಲೆನ್ಸ್ ಬರುತ್ತೆ, ಕಾಯಿರಿ ಅಂತಾರೆ. ಸರಿ, 4 ಕಿಲೋಮೀಟರ್ ಇದೆ ಮ್ಯಾಮ್. ನೀವು ರಾಮನಗರದಿಂದ ಬಂದಾಗ ಡೆತ್ ಆದ್ರೆ ಏನ್ ಮಾಡೋದು ಮ್ಯಾಮ್? ಬ್ಲೀಡ್ ಆಗ್ತಿದೆ, ಅಷ್ಟೊಂದು ಬ್ಲೀಡ್ ಆಗ್ತಾ ಇದೆ. ಗಾಡಿ ಇರ್ಬೇಕಲ್ಲ ಮ್ಯಾಮ್. ನೀವು ಗಾಡಿ ಇಲ್ಲ ಅಂತ ಬೇಜವಾಬ್ದಾರಿ ತರದಿಂದ ಮಾತಾಡಿದ್ರೆ ಗಾಡಿ ಇರ್ಬೇಕಲ್ವಾ? ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ವಾ? ಇವಾಗ ಒಂದ್ ನಿಮಿಷ ಮೇಡಮ್. ಇವಾಗ ಗಾಡಿ ಕೆಟ್ಟೋಗಿದೆ ಅಂದ್ರೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ ಮೇಡಮ್? ಇಲ್ಲಿಂದ ಆರೋಹಳ್ಳಿ ಹಾಸ್ಪಿಟ್ಲ್ಗೆ ಬರೀ 3 ಕಿಲೋಮೀಟರ್ ಇರೋದು ಮ್ಯಾಮ್. ನೀವು ರಾಮನಗರದಿಂದ ಬಿಡದಿಂದ ಕರ್ಸ್ತೀನಿ ಅಂತಂದ್ರೆ ಹೇಗಿದೆ ನೋಡಿ ನಮ್ಮ ರಾಜ್ಯದ 108 ಸೇವೆಯ ಕತೆ. ಇವರ ಆಂಬ್ಯುಲೆನ್ಸ್ ಕಾದ್ರೆ ರೋಗಿಗೆ ಮಾತ್ರ ದೇವರ ಪಾದವೇ ಗತಿ. ಕಾಲ್ ಕಟ್ ಮಾಡಿದ್ರು 13 ನಿಮಿಷ 50 ಸೆಕೆಂಡ್. ನಾವು ಬರೀ ಈ ತರನೇ ಇಟ್ಟಿದ್ವಿ. ಹೋಲ್ಡ್ ಮಾಡ್ತಾರೆ, ಸರ್ವಿಸ್ ಕೊಡ್ತೀವಿ ಅಂತಾರೆ. ನಾವು ಸರ್ವಿಸ್ ಕೇಳತ್ತಿಗೆ ಯಾವ್ದೋ ಗಾಡಿ ನಂಬರ್ ತಪ್ಪು ಕೊಡ್ತಾರೆ. ಆರೋಹಳ್ಳಿಗೆ ಬಿಡದಿಂದ ಗಾಡಿ ಕಳಿಸ್ತಾರೆ ಅಂತೆ, ರಾಮನಗರದಿಂದ ಕಳಿಸ್ತಾರೆ ಅಂತೆ. ಅಲ್ಲಿಂದ ಬರ್ಬೇಕಂದ್ರೆ ಮಿನಿಮಮ್ 3/4 ಗಂಟೆ 1 ಗಂಟೆ ಬೇಕು. ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ? ಕನಕಪುರ ಆಂಬ್ಯುಲೆನ್ಸ್ನ 4 ಚಕ್ರ ಪಂಚರ್. ಹೌದು, ಇದು ನಿಜ ಸಂಗತಿ. ಕನಕಪುರದಿಂದ ಬರಬೇಕಾಗಿದ್ದ 108 ಆಂಬ್ಯುಲೆನ್ಸ್ನ 4 ಚಕ್ರ ಕೂಡ ಪಂಚರ್ ಆಗಿದೆ. ಪಂಚರ್ ಆಗಿರುವ ಆಂಬ್ಯುಲೆನ್ಸ್ ಹೇಗೆ ಬರುತ್ತೆ ನೀವೇ ಹೇಳಿ. ಗಾಡಿ ನಂಬರ್ ಎಷ್ಟು ತಗೊಳ್ಳಿ? ಹಾ ಮ್ಯಾಮ್ ಹೇಳಿ. KA51 ಹಾ KA51G ಹಾ 0383 0383. ಏನ್ KA51G0383 ವೆಹಿಕಲ್ ಬರುತ್ತೆ ಎಮರ್ಜೆನ್ಸಿಗೆ ನಿಮಗೆ ಅಂತ ಕಾಲ್ ಸೆಂಟರ್ ಇಂದ ಉತ್ತರ ಬರುತ್ತೆ. ಬಟ್ ಈ ಗಾಡಿ
ಪಂಚರ್ ಆಗಿದೆ, 4 ಟೈರ್ ಇಲ್ಲ, ಪಂಚರ್ ಆಗಿದೆ, ಇವಾಗ ಪಂಚರ್ ಹಾಕಕ್ಕೆ ಯೋಗ್ಯತೆ ಇಲ್ಲ. ನಾನು ತೋರಿಸ್ತೀನಿ ಬನ್ನಿ ನೋಡಿ. ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ತಾರೆ ಕಾಲ್ ಸೆಂಟರ್ ಇಂದ 108 ಸಿಬ್ಬಂದಿಗಳು. ಅಂದ್ರೆ ಎಮರ್ಜೆನ್ಸಿ ಇದ್ರೆ ಆರೋಲಲ್ಲಿ ವೆಹಿಕಲ್ ಇಲ್ಲ, ಕೆಟ್ಟು ನಿಂತಿದೆ, ನಾವು ಕನಕಪುರದಿಂದ ತರಿಸ್ತೀವಿ, ಮಿನಿಮಮ್ ಒಂದು ಅರ್ಧ ಗಂಟೆ ಆಗ್ಬೋದು, ವೆಯ್ಟ್ ಮಾಡಿ ಅಂತಾರೆ. ಬಟ್ ಈ ವೆಹಿಕಲ್ ಪಂಚರ್ ಆಗಿ ಇಲ್ಲಿ ನಿಂತಿದೆ. ಈ ಗಾಡಿ ಬರುತ್ತಾ? ಸಿಬ್ಬಂದಿಗಳು ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ವೆಹಿಕಲ್ ಇಲ್ಲ, ನಂಬರ್ ಹೇಳ್ತಾರೆ, ಅಲ್ಲಿನೂ ಆರೋಲಲ್ಲಿನೂ ವೆಹಿಕಲ್ ಇಲ್ಲ, ಅದಕ್ಕೂ ಒಂದು ನಂಬರ್ ಹೇಳ್ತಾರೆ. ಆನ್ ರೋಡಲ್ಲಿ ಮಾತ್ರ ಇವರು 0038 ತೋರಿಸ್ತಾರೆ, 5438 ನಂಬರ್ ತೋರಿಸ್ತಾರೆ. ಆನ್ ರೋಡ್ ಅಲ್ಲಿ ಸರ್ವಿಸ್ ಕೊಡ್ತಾ ಇದೆ ಅಂತ ಅವ್ರದೇ ಆಪ್ ಅಲ್ಲಿ ತೋರಿಸ್ತಾರೆ. ಬಟ್ ಯಾವುದು ಸರ್ವಿಸ್ ಕೊಡಲ್ಲ. ನಾವು ರಿಯಾಲಿಟಿ ಚೆಕ್ ಮಾಡಬೇಕು, ವಿಜಯ್ ಟೈಮ್ಸ್ ಇಂದ ರಿಯಾಲಿಟಿ ಚೆಕ್ ಮಾಡಬೇಕು ಅಂತ ನಾವು ಬಂದು ನೋಡಿದಾಗ 108 ಪರಿಸ್ಥಿತಿ ಈ ತರ ಇರುತ್ತೆ. ವೆಹಿಕಲ್ 10 ವೆಹಿಕಲ್ ಬಂದಿದೆ, 372 ಚಿಲ್ಲರೆ ಗಾಡಿ ಬಂದಿದೆ ನೋಡಿ. ಇದಕ್ಕೆ 6 ತಿಂಗಳಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಟೈರ್ ಇಲ್ಲ. ಇವ್ರ ಯೋಗ್ಯತೆಗೆ ಒಂದು ಪಂಚರ್ ಹಾಕುವಷ್ಟು ಇವರಿಗೆ ಯೋಗ್ಯತೆ ಇಲ್ಲ. ಹೀಗೆ ಬರೀ ಬುರುಡೆ ಬಿಡ್ತಾ ರಾಮನಗರದ 108 ಸಿಬ್ಬಂದಿ ರೋಗಿಗಳಿಗೆ ಯಾಮಾರಿಸಿ ಅವರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಿಪೇರಿಗಾಗಿ ಗ್ಯಾರೇಜ್ ಸೇರಿರುವ 108 ಆಂಬ್ಯುಲೆನ್ಸ್ ಕೆಲಸ ಮಾಡ್ತಿದೆ ಅಂತ ಆ್ಯಪ್ ಆನ್ ಮಾಡಿಕೊಂಡು ತೋರಿಸಿ ಸರ್ಕಾರವನ್ನು ಯಾಮಾರಿಸ್ತಿದ್ದಾರೆ. ಬಡವರ ಜೀವ ಉಳಿಸೋ ಸಂಜೀವಿನಿಯಾಗಿದ್ದ 108 ಆಂಬ್ಯುಲೆನ್ಸ್ ಸೇವೆ ಈಗ ಭ್ರಷ್ಟ ಜೀವಿಕೆ ಸಿಬ್ಬಂದಿ ಹಾಗೂ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಿನ ಅಂಚಿಗೆ ತಳ್ಳಲ್ಪಟ್ಟಿದೆ. ಉಪಮುಖ್ಯಮಂತ್ರಿಗಳೇ, ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡ್ರೆ ಸಾಲದು, ಜನರ ನೋವಿಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನವನ್ನೂ ಮಾಡಬೇಕು. ಕುಮಾರ್, ವಿಜಯ್ ಟೈಮ್ಸ್, ಬೆಂಗಳೂರು.